ಇದೇ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಈ ಎಲ್ಲಾ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವ ಕ್ರಾಂತಿ, ಯಾವ ದಾಟಿಯಲ್ಲಿ ಅವರು ಹೇಳಿದ್ದಾರೋ ನಮಗೂ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರೋದು, ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿಯ ವಿಚಾರಕ್ಕೆ ರಾಜಣ್ಣ ಯಾವ ಕ್ರಾಂತಿಯ ಬಗ್ಗೆ ಹೇಳಿದ್ದಾರೆ ಗೊತ್ತಿಲ್ಲ. ಕಾಂಗ್ರೆಸ್ನಂತಹ ದೊಡ್ಡ ಪಕ್ಷದಲ್ಲಿ ಬದಲಾವಣೆ ಸಹಜ, ಏನೇ ಇದ್ರೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ಒಂದಿಷ್ಟು ಬದಲಾವಣೆಗಳಿಗೆ ಆಡ್ಬೋದು, ಏನೋ ಗೊತ್ತಿಲ್ಲ ಬಿಟ್ರೆ ಇನ್ನೆಂತ ಕ್ರಾಂತಿ ಆಗುತ್ತೆ. ಕ್ರಾಂತಿ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. ಕ್ರಾಂತಿ ಗೀಂತಿ ಎಲ್ಲ ಅದೆಲ್ಲ ಹೋರಾಟದ ಕ್ರಾಂತಿ ಕೇಳಿದ್ದು ನನಗೆ ಗೊತ್ತಿಲ್ಲ, ರಾಜಣ್ಣರನ್ನೇ ಕೇಳ್ಬೇಕು, ನನಗೆ ಯಾವ್ದು ಗೊತ್ತಿಲ್ಲ. ಶಾಂತ್ ನೋಡಿ, ಒಂದು ಪಕ್ಷ ಅಂದ್ಮೇಲೆ, ಒಂದು ಫ್ಯಾಮಿಲಿ ಅಂದ್ಮೇಲೆ ಕೆಲವು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮದರಲ್ಲೇ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಹಾಗೆ 140 ಜನ ಇರುವಂತ ದೊಡ್ಡದಾದಂತ ಒಂದು ಪಕ್ಷ ಇದು. ಈ ಪಕ್ಷದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ವಾ? ಈಗ ಬಿಜೆಪಿಯಲ್ಲಿ 66 ಜನ ಇರುವ ಬಿಜೆಪಿಯಲ್ಲಿ ದಿನನಿತ್ಯ ರಗಲೆ, ವಿಜೇಂದ್ರ ಮೇಲೆ, ಇವ್ರ ಮೇಲೆ, ಅವ್ರ ಮೇಲೆ ಅಂತ. ಇವತ್ತು ನಿನ್ನೆ ನೋಡಿದ್ರೆ ಏನು ಅಶೋಕನೇ ಟರ್ನ್ ಆಗಿ ಈಗ ಸೋಮಣ್ಣ ಜೊತೆ ಹೋಗ್ಬಿಟ್ಟಾರಂತ. ಇಬ್ರು ಜೊತೆಗೆ ಇರೋರು, ವಿಜೇಂದ್ರ, ಅಶೋಕ್. ಇವಾಗ ನೋಡಿದ್ರೆ ಅಶೋಕ್ ನೋಡಿದ್ರೆ, ನಿನ್ನೆ ನೋಡಿದ್ರೆ ಯಾರೋ ಮಂತ್ರಿಗಳ ಜೊತೆ ಹೋಗ್ಬೇಕಾದ್ರೆ ಅಶೋಕ್ ಸಪರೇಟ್ ಹೋಗ್ಯಾರ. ಅಂದ್ರೆ ಏನೋ ಬದಲಾವಣೆ ಆಗಿರ್ಬೋದು ಅವರಲ್ಲಿ ಇದೆ. ದಿನ ಗೊಂದಲ, ಯತ್ನಾಳಿಂದ ಹಿಡಿದು ಪ್ರತಿಯೊಬ್ರು ಗೊಂದಲ ಮಾಡ್ತಾನೆ ಇದ್ದಾರೆ ಬಿಜೆಪಿಯಲ್ಲಿ ಅಲ್ವಾ. 66 ಇರುವ ಶಾಸಕರು ಇರುವಂತ ವಿರೋಧ ಪಕ್ಷದವರಿಗೆ ಹಿಂಗಿರುತ್ತೆ. 140 ಜನ ಇರುವಂತ ನಮ್ಮ ಪಕ್ಷದಲ್ಲಿ ಇನ್ನೇ ಒಂದು ಸಣ್ಣ ಪುಟ್ಟ ಇರೋದೇ ಇರುತ್ತಾ? ಇವೆಲ್ಲವನ್ನ ಬಗೆಹರಿಸ್ತಾರೆ. ಮುಖ್ಯಮಂತ್ರಿಗಳು ಶಾಂತಿ ಪ್ರಿಯರಿದ್ದಾರೆ, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಇವಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ್ರಿ, ಒಳ್ಳೇದಾಗತ್ತೆ, ಚೆನ್ನಾಗುತ್ತೆ. ಒಂದಿಷ್ಟು ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಬಹುಶಃ ರಾಜಣ್ಣ ಅವರ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ಇನ್ನುಳಿದ ನಾಯಕರು ಒಪ್ತಾ ಇಲ್ಲ, ಒಂದು ರೀತಿ ಅಸಮಾಧಾನ, ಮತ್ತೊಂದು ಕಡೆ ಭಿನ್ನಾಭಿಪ್ರಾಯಗಳು. ಈ ಮಧ್ಯೆ ರಾಜಕೀಯ ನಿರ್ಧಾರ, ರಾಜಣ್ಣ ಅವರದ್ದು ರಾಜಕೀಯ ನಿರ್ಧಾರ ಬಹಳ ಸ್ಪಷ್ಟವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಈ ಮೊದಲಿಂದನೂ ಕೂಡ ಕಣ್ಣಿಟ್ಟಿರೋದು. ಡಿಕೆ ಶಿವಕುಮಾರ್ ವಿರುದ್ಧ ಅವರು ರಾಜಕೀಯ ಸಮರವನ್ನ ಸಾರ್ತಾನೆ ಬಂದಿದ್ದಾರೆ. ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂದೇನಾಗಬಹುದು, ಹೈಕಮಾಂಡ್ ಇದನ್ನು ಎಷ್ಟು ಗಂಭೀರವಾಗಿ ತಗೋಬಹುದು ಅಂತ. ಶ್ರೀಪಾದ್ ಪಾಟೀಲ್ ತಾವು ಮಾತನಾಡಿದ್ರೆ, ಡಿಕೆ ಶಿವಕುಮಾರ್ ವಿರುದ್ಧ ಕೆಎನ್ ರಾಜಣ್ಣ ಸಮರ ಮೊದಲಿಂದ ಸಾರ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ. ಅವರು ಮೊನ್ನೆ ಏನು ಸಿಡಿ ಪ್ರಕರಣಗಳಾಯ್ತು, ರಾಜಣ್ಣ ಅವರ ಹನಿ ಟ್ರ್ಯಾಪ್ ಪ್ರಕರಣ ಆಯ್ತು, ಆ ಸಂದರ್ಭದಲ್ಲಿ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಸಮರವನ್ನು ಸಾರಿದ್ರು. ಆದ್ರೆ ಹೈಕಮಾಂಡ್ ನಾಯಕರ ಮಧ್ಯಸ್ಥಿಕೆಯಿಂದಾಗಿ ಅದು ತಣ್ಣಗಾಯಿತು. ಆದ್ರೆ ಪಟ್ಟು ಬಿಡದೆ ಮತ್ತೆ ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಅಂತಕ್ಕಂತಹ ಮಾತನ್ನ ಪುನರುಚ್ಚಾರ ಮಾಡಿರ್ತಕ್ಕಂಥ, ಮತ್ತೆ ತಮ್ಮ ಮಾತಿಗೆ ಬದ್ಧರಾಗಿದ್ದೇನೆ ಅನ್ನೋ ಮೂಲಕ ಇವತ್ತು ರಿಪಬ್ಲಿಕ್ ಕನ್ನಡ ಮೂಲಕ ಮತ್ತೊಂದು ಸಂದೇಶವನ್ನ ಕಾಂಗ್ರೆಸ್ ಪಾಳೆಯಕ್ಕೆ ರವಾನೆ ಮಾಡಿರ್ತಕ್ಕಂಥದ್ದು. ಸದ್ಯ ಕೆಎನ್ ರಾಜಣ್ಣ ಅವರ ಹೇಳಿರುವಂತಕ್ಕಂಥದ್ದು ಇದೀಗ ಒಟ್ಟಾರೆಯಾಗಿ ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ಕೆಎನ್ ರಾಜಣ್ಣ ಅವರ ಹೇಳಿಕೆ ನಿಜಕ್ಕೂ ಕೂಡ ಬಿರುಗಾಳಿಯನ್ನು ಎಬ್ಬಿಸಿರ್ತಕ್ಕಂಥದ್ದು. ಒಂದು, ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಮರ್ಥನಿದ್ದೇನೆ, ನಾನು ನಿಭಾಯಿಸೋದಕ್ಕೆ ಸಿದ್ಧ ಇದ್ದೇನೆ, ಜೊತೆಗೆ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ಸಿದ್ಧ ಇದ್ದೇನೆ ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತೊಂದು, ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಕ್ರಾಂತಿ ಆಗತ್ತೆ, ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು. ಈ ಎರಡನ್ನು ನೋಡೋದಾದ್ರೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಕೆ ಶಿವಕುಮಾರ್ ಇಂದ ಕೈ ತಪ್ಪುತ್ತಾ ಅಂತಕ್ಕಂಥದ್ದು ಒಂದು ರೀತಿಯ ಚರ್ಚೆ ಶುರುವಾದ್ರೆ, ಮತ್ತೊಂದು ಕಡೆ ಪವರ್ ಶೇರಿಂಗ್ ಅಂದ್ರೆ 2.5 ವರ್ಷದ ಅವಧಿ ಕರೆಕ್ಟ್ ಆಗಿ ಅಕ್ಟೋಬರ್ ಬದಲಾವಣೆಯ ಒಂದು ಹೇಳಿಕೆಗಳು ಒಂದು ಚರ್ಚೆಗಳು ನಡೀತದೆ. ಇದಕ್ಕೆ ಪೂರಕವಾಗಿ ಕೆಎನ್ ರಾಜಣ್ಣ ಅವರ ಹೇಳಿಕೆ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಎರಡು ಹೇಳಿಕೆಗಳು ಇವತ್ತಿನ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಶುರು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಸುರ್ಜೇವಾಲಾ ಕೂಡ ಮುಂದಿನ ವಾರ ಸುರ್ಜೇವಾಲಾ ಎಂಟ್ರಿ ಆಗ್ತಾ ಇದೆ ರಾಜ್ಯ ರಾಜಕಾರಣಕ್ಕೆ. ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಇದೆಲ್ಲದರ ಕುರಿತಂತೆ ಒಂದು ಮಾತ್ರ ಸಭೆಯನ್ನ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಸುರೇಶ್ ಮಾಹಿತಿಗಾಗಿ. ಇದೇ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಈ ಎಲ್ಲಾ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವ ಕ್ರಾಂತಿ, ಯಾವ ದಾಟಿಯಲ್ಲಿ ಅವರು ಹೇಳಿದ್ದಾರೋ ನಮಗೂ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರೋದು, ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿಯ ವಿಚಾರಕ್ಕೆ ರಾಜಣ್ಣ ಯಾವ ಕ್ರಾಂತಿಯ ಬಗ್ಗೆ ಹೇಳಿದ್ದಾರೆ ಗೊತ್ತಿಲ್ಲ. ಕಾಂಗ್ರೆಸ್ನಂತಹ ದೊಡ್ಡ ಪಕ್ಷದಲ್ಲಿ ಬದಲಾವಣೆ ಸಹಜ, ಏನೇ ಇದ್ರೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ಒಂದಿಷ್ಟು ಬದಲಾವಣೆಗಳಿಗೆ ಆಡ್ಬೋದು, ಏನೋ ಗೊತ್ತಿಲ್ಲ ಬಿಟ್ರೆ ಇನ್ನೆಂತ ಕ್ರಾಂತಿ ಆಗುತ್ತೆ. ಕ್ರಾಂತಿ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. ಕ್ರಾಂತಿ ಗೀಂತಿ ಎಲ್ಲ ಅದೆಲ್ಲ ಹೋರಾಟದ ಕ್ರಾಂತಿ ಕೇಳಿದ್ದು ನನಗೆ ಗೊತ್ತಿಲ್ಲ, ಅದು ರಾಜಣ್ಣರನ್ನೇ ಕೇಳ್ಬೇಕು, ನನಗೆ ಯಾವ್ದು ಗೊತ್ತಿಲ್ಲ. ಶಾಂತ್ ನೋಡಿ, ಒಂದು ಪಕ್ಷ ಅಂದ್ಮೇಲೆ,
ಒಂದು ಫ್ಯಾಮಿಲಿ ಅಂದಮೇಲೆ ಕೆಲವು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮದರಲ್ಲೇ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಹಾಗೆ 140 ಜನ ಇರುವಂತ ದೊಡ್ಡದಾದಂತ ಒಂದು ಪಕ್ಷ ಇದು. ಈ ಪಕ್ಷದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ವಾ? ಈಗ ಬಿಜೆಪಿಯಲ್ಲಿ 66 ಜನ ಇರುವ ಬಿಜೆಪಿಯಲ್ಲಿ ದಿನನಿತ್ಯ ರಗಲೆ ವಿಜೇಂದ್ರ ಮೇಲೆ, ಇವ್ರ ಮೇಲೆ, ಅವ್ರ ಮೇಲೆ ಅಂತ. ಇವತ್ತು ನಿನ್ನೆ ನೋಡಿದ್ರೆ ಏನು ಅಶೋಕನೇ ಟರ್ನ್ ಆಗಿ ಈಗ ಶಿವಮಣ್ಣ ಜೊತೆ ಹೋಗ್ಬಿಟ್ಟಾರಂತ. ಇಬ್ರು ಜೊತೆಗೆ ಇರೋರು ವಿಜೇಂದ್ರ, ಅಶೋಕ್. ಇವಾಗ ನೋಡಿದ್ರೆ ಅಶೋಕ್ ನಿನ್ನೆ ನೋಡಿದ್ರೆ ಯಾರೋ ಮಂತ್ರಿಗಳ ಜೊತೆ ಹೋಗ್ಬೇಕಾದ್ರೆ ಅಶೋಕ್ ಸಪರೇಟ್ ಆಗಿ ಹೋಗ್ಯಾರ. ಅಂದ್ರೆ ಏನೋ ಬದಲಾವಣೆ ಆಗಿರ್ಬೋದು ಅವರಲ್ಲಿ ಇದೆ. ದಿನ ಗೊಂದಲ, ಯತ್ನಾಳಿಂದ ಹಿಡಿದು ಪ್ರತಿಯೊಬ್ರು ಗೊಂದಲ ಮಾಡ್ತಾನೆ ಇದ್ದಾರೆ ಬಿಜೆಪಿಯಲ್ಲಿ ಅಲ್ವಾ? 66 ಇರುವ ಶಾಸಕರು ಇರುವಂತ ವಿರೋಧ ಪಕ್ಷದವರಿಗೆ ಹಿಂಗಿರುತ್ತೆ. 140 ಜನ ಇರುವಂತ ನಮ್ಮ ಪಕ್ಷದಲ್ಲಿ ಇನ್ನು ಒಂದು ಸಣ್ಣ ಪುಟ್ಟ ಇರೋದೇ ಇರುತ್ತಾ? ಇವೆಲ್ಲವನ್ನ ಬಗೆಹರಿಸ್ತಾರೆ. ಮುಖ್ಯಮಂತ್ರಿಗಳು ಶಾಂತಿ ಪ್ರಿಯರಿದ್ದಾರೆ, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಇವಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ್ರಿ, ಒಳ್ಳೇದಾಗತ್ತೆ, ಚೆನ್ನಾಗುತ್ತೆ. ಸರ್, ಇನ್ಮೇಲೆ ಒಂದಿಷ್ಟು ಬದಲಾವಣೆ. ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಬಹುಶಃ ರಾಜಣ್ಣ ಅವರ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ಇನ್ನುಳಿದ ನಾಯಕರು ಒಪ್ತಾ ಇಲ್ಲ. ಒಂದು ರೀತಿ ಅಸಮಾಧಾನ, ಮತ್ತೊಂದು ಕಡೆ ಭಿನ್ನಾಭಿಪ್ರಾಯಗಳು. ಈ ಮಧ್ಯೆ ರಾಜಕೀಯ ನಿರ್ಧಾರ, ರಾಜಣ್ಣ ಅವರದ್ದು ರಾಜಕೀಯ ನಿರ್ಧಾರ ಬಹಳ ಸ್ಪಷ್ಟವಾಗಿದೆ. ಕೆಪಿಸಿಸಿ ಅಧ್ಯಕ್ಷಗಾದಿ ಮೇಲೆ ಈ ಮೊದಲಿಂದನೂ ಕೂಡ ಕಣ್ಣಿಟ್ಟಿರೋದು. ಡಿಕೆ ಶಿವಕುಮಾರ್ ವಿರುದ್ಧ ಅವರು ರಾಜಕೀಯ ಸಮರವನ್ನ ಸಾರ್ತಾನೆ ಬಂದಿದ್ದಾರೆ. ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂದೇನಾಗಬಹುದು, ಹೈಕಮಾಂಡ್ ಇದನ್ನು ಎಷ್ಟು ಗಂಭೀರವಾಗಿ ತಗೋಬಹುದು ಅಂತ. ಶ್ರೀಪಾದ್ ಪಟೇಲ್ ತಾವು ಮಾತನಾಡಿದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಕೆ ಎನ್ ರಾಜಣ್ಣ ಸಮರ ಮೊದಲಿಂದ ಸಾರ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಅವರು ಮೊನ್ನೆ ಏನು ಸಿಡಿ ಪ್ರಕರಣಗಳಾಯ್ತು, ರಾಜಣ್ಣ ಅವರ ಹನಿ ಟ್ರ್ಯಾಪ್ ಪ್ರಕರಣ ಆಯ್ತು, ಆ ಸಂದರ್ಭದಲ್ಲಿಯೂ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಸಮರವನ್ನು ಸಾರಿದ್ರು. ಆದ್ರೆ ಹೈಕಮಾಂಡ್ ನಾಯಕರ ಮಧ್ಯಸ್ಥಿಕೆಯಿಂದಾಗಿ ಅದು ತಣ್ಣಗಾಯಿತು. ಆದ್ರೆ ಪಟ್ಟು ಬಿಡದೆ ಮತ್ತೆ ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಅಂತಕ್ಕಂತಹ ಮಾತನ್ನ ಪುನರುಚ್ಚಾರ ಮಾಡಿರ್ತಕ್ಕಂಥ, ಮತ್ತೆ ತಮ್ಮ ಮಾತಿಗೆ ಬದ್ಧರಾಗಿದ್ದೇನೆ ಅನ್ನೋ ಮೂಲಕ ಇವತ್ತು ರಿಪಬ್ಲಿಕ್ ಕನ್ನಡ ಮೂಲಕ ಮತ್ತೊಂದು ಸಂದೇಶವನ್ನ ಕಾಂಗ್ರೆಸ್ ಪಾಳೆಯಕ್ಕೆ ರವಾನೆ ಮಾಡಿರ್ತಕ್ಕಂಥದ್ದು. ಸದ್ಯ ಕೆ ಎನ್ ರಾಜಣ್ಣ ಅವರ ಹೇಳಿರುವಂತಕ್ಕಂಥದ್ದು ಇದೀಗ ಒಟ್ಟಾರೆಯಾಗಿ ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ನಿಜಕ್ಕೂ ಕೂಡ ಬಿರುಗಾಳಿಯನ್ನು ಎಬ್ಸಿರ್ತಕ್ಕಂಥದ್ದು. ಒಂದು, ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಮರ್ಥನಿದ್ದೇನೆ, ನಾನು ನಿಭಾಯಿಸೋದಕ್ಕೆ ಸಿದ್ಧ ಇದ್ದೇನೆ, ಜೊತೆಗೆ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ಸಿದ್ಧ ಇದ್ದೇನೆ ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತೊಂದು, ಆಗಸ್ಟ್ ಮತ್ತೆ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಕ್ರಾಂತಿ ಆಗತ್ತೆ, ದೊಡ್ಡ ಮಟ್ಟದ ಬದಲಾವಣೆ ಆಗತ್ತೆ ಅಂತಕ್ಕಂಥದ್ದು. ಈ ಎರಡನ್ನು ನೋಡೋದಾದ್ರೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಕೆ ಶಿವಕುಮಾರ್ ರಿಂದ ಕೈ ತಪ್ಪುತ್ತಾ ಅಂತಕ್ಕಂಥದ್ದು ಒಂದು ರೀತಿಯ ಚರ್ಚೆ ಶುರುವಾದ್ರೆ, ಮತ್ತೊಂದು ಕಡೆ ಪವರ್ ಶೇರಿಂಗ್ ಅಂದ್ರೆ 2.5 ವರ್ಷದ ಅವಧಿ ಕರೆಕ್ಟ್ ಆಗಿ ಅಕ್ಟೋಬರ್ ಬದಲಾವಣೆಯ ಒಂದು ಹೇಳಿಕೆಗಳು ಒಂದು ಚರ್ಚೆಗಳು ನಡೀತದೆ. ಇದಕ್ಕೆ ಪೂರಕವಾಗಿ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಎರಡು ಹೇಳಿಕೆಗಳು ಇವತ್ತಿನ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಶುರು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಸುರ್ಜೇವಾಲಾ ಕೂಡ ಮುಂದಿನ ವಾರ ಸುರ್ಜೇವಾಲಾ ಎಂಟ್ರಿ ಆಗ್ತಾ ಇದೆ ರಾಜ್ಯ ರಾಜಕಾರಣಕ್ಕೆ. ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಇದೆಲ್ಲದರ ಕುರಿತಂತೆ ಮಾತಾಡ್ತಾರೆ.